ಪಾತ್ರಗೀತೆ. ಈ ಪಾತ್ರಗೀತೆ ಏನ್ ಮಾಡ್ತೈತಂದ್ರ ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ, ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಹಾರುತ್ತೆ. ಆ ಹೂವಿನ ಮಕರಂದ ಇರ್ತೈತೆ, ಅದರ ಆಹಾರ ಏನು ಅಂದ್ರ ಹೂವಿನ ಮಕರಂದ ಇರುತ್ತೆ. ಎಷ್ಟು ಹೂವಿನ ಮೇಲೆ ಕುಂತೈತಲ್ಲ, ಎಷ್ಟು ಹೂವಿನ ಮೇಲೆ ಕುಂತೈತಲ್ಲ, ಒಂದು ಹೂವಿನಿಂದ ಹೂವು ಇನ್ನೊಂದು ಹೂವಿನಿಂದ ಹೂವಿಗೆ ಹೋಗೈತಿ. ಹೂವೇನ ಕೆಟ್ಟವೇನು, ಹೂವೇಂದ್ರ ಅದು ಮಕರಂದ ಇರಬೇಕಾದ ಚಿಪ್ಪಿ, ಹೂವೇಂದ್ರ ಕೆಡಿಸೈತೇನು, ಹೆಂಗ್ ಉಂಡೈತದರ ಮಕರಂದ. ಈಗ ನಾವು ನೋಡ್ತೀವಿ ಅನ್ನ ಸಾರು ಉಣ್ಣಾಕ ಮುಂಗೈ ಮಠ ಸೋರಿರ್ತೈತ, ಅದೊಂದು ಚಿಟ್ಟಿಯೂ ಉಂಡೈತಿ. ಹೆಂಗ್ ಉಂಡೈತಿ ಅಂದ್ರ ಹೂವ ಕೆಟ್ಟಿಲ್ಲ, ಮಕರಂದ ಹೇರುವುದು ಬಿಟ್ಟಿಲ್ಲ. ಹಂಗ ಮನುಷ್ಯ ಒಂದು ಚಿಟ್ಟೆಯಂತೆ ಬದುಕಬೇಕು. ಪ್ರಪಂಚ ಕೆಟ್ಟಿರಬಾರದು, ಪರಮಾತ್ಮನನ್ನು ಬಿಟ್ಟಿರಬಾರದು. ಇದು ಜೀವನ ಚಿಟ್ಟೆ ಬದುಕಬೇಕು. ಅದಕ್ಕೆ ಅವ್ರು ಏನ್ ಹೇಳಿದ್ರು ಅಂದ್ರ ಮನುಷ್ಯ ಬದುಕಬೇಕಾದ ಎರಡು ಸೂತ್ರಗಳನ್ನು ಕೊಟ್ಟರು. ಒಬ್ಬ ವ್ಯಕ್ತಿ ಒಂದು ಸಂತೋಷದಿಂದ ಬದುಕಬೇಕಲ್ಲ. ಏನು ನಾವು ಹಳ್ಳಿಯ ಜನ, ನಮಗೆಲ್ಲವೂ ಶಾಸ್ತ್ರ ಪುರಾಣ ದಿವಸ ಪ್ರವಚನ ಕೇಳಿ ಬದುಕ ಸಾಧ್ಯತೆ. ಸಾವಿರ ಸಾವಿರ ಗ್ರಂಥಗಳು, ಸಾವಿರ ಸಾವಿರ ವಚನಗಳು, ಸಾವಿರ ಸಾವಿರ ವೇದ ಉಪನಿಷತ್ ವಾಕ್ಯಗಳು ಎಲ್ಲವನ್ನು ಓದಿ ತಿಳ್ಕೊಂಡ ಬದುಕ್ತಿ ಬರ್ಲಿಕ್ಕೆ ಜಗತ್ತಿನ ಜ್ಞಾನ ಬಹಳ ದೊಡ್ಡದೈತಿ. ಮನುಷ್ಯನ ಆಯುಷ್ಯ ಬಹಳ ಸಣ್ಣದೈತಿ. ಅಂದ್ರೆ ಸಣ್ಣ ಆಯುಷ್ಯದೊಳಗೆ ಇಡೀ ಜಗತ್ತನ್ನು ಅರಿತು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕ ನಿಜವಾಗ್ಲೂ ಮನುಷ್ಯನ ಬಹಳ ತಿಳ್ಕೋಬೇಡಪ್ಪ. ತಿಳ್ಕೊಂಡ್ರೆ ತಪ್ಪಂತಲ್ಲ, ತಿಳ್ಕೊಳ್ಳಿಕ್ಕೆ ಆಗದೆ ಇದ್ರ ಎರಡು ಮಾತು ಹೇಳ್ತೀನಿ ಕೇಳು. ನಿನ್ನ ಜೀವನ ಸಂತೋಷವಾಗಿ ನೀನು ಕಳೀಬೇಕಾಗಿದ್ರ ಎರಡು ಪಾಲಿಸು ಅಂತ ಎರಡು ಮಾತು ಹೇಳಿದ್ರು. ಯಾವ ಎರಡು ಮಾತು ಅಂದ್ರ ಹಸು ಒಳಿಯಲು ದೇಹಿ ಎನ್ನಲೊಲ್ಲ ದರಟನು, ವಿತರಣದೊಡನೆ ಭೋಗಿಸುವ ಅರ್ಥದೊಡನು. ಇವ ಎರಡು ಮಾತು. ಅದರ ಅರ್ಥ ಏನು ಅಂದ್ರ ಅವರಂತ ಭಗವಂತನೇ ನಾನು ನಿನ್ನ ಗರ್ಭಗುಡಿಯ ಮುಂದೆ ಬಂದು ನಿಂತು ನಿನಗೆ ಪ್ರಾರ್ಥನಾ ಮಾಡ್ತೇನೆ. ನೋಡಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಪ್ರಾರ್ಥನಾ ಮಾಡೋದಕ್ಕೂ ಒಬ್ಬ ಭಕ್ತಿಗಳನ್ನ ಪ್ರಾರ್ಥನಾ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಅವರು ಗರ್ಭಗುಡಿಗೆ ಹೋಗಿ ದೇವರಿಗೆ ಕೈ ಮುಗಿದು ಪ್ರಾರ್ಥನಾ ಮಾಡ್ತಾರೆ. ಭಗವಂತನೇ ಹಸು ಒಳಿಯಲು ದೇಹಿ ಎನ್ನಲೊಲ್ಲ ದರಟ. ನಾನು ಏನು ಪ್ರಾರ್ಥನೆ ಮಾಡ್ತೀನಿ ಅಂತ ಭಗವಂತನ ಎರಡೇ ಎರಡು ನನ್ನ ದೇವರಲ್ಲಿ ಕೇಳುವುದು. ಒಂದನೇ ದೇಹ ಅಂದ್ರ ಈ ದೇಹದೊಳಗ ಪ್ರಾಣ ಇರುವವರೆಗೂ, ಏನು ಈ ದೇಹದೊಳಗ ಪ್ರಾಣ ಇರುವವರೆಗೂ ಎಂದೂ ಇನ್ನೊಬ್ಬರ ಮನೆ ಮುಂದೆ ಹೋಗಿ ಕೈಯೊಟ್ಟಿ ಬೇಡದಂತ ಬದುಕುಕೊಳ್ಳೋಣ. ಎಂದೂ ಇನ್ನೊಬ್ಬರ ಮನೆ ಮುಂದೆ ಹೋಗಿ ಕೈಯೊಟ್ಟಿ ಬೇಡಬಾರದು. ಒಂದು. ಇನ್ನೊಂದು, ನೀನು ನನ್ನ ತಟ್ಟೆಯೊಳಗೆ ಒಂದೇ ರೊಟ್ಟಿ ಹಾಕಿದ್ರು ಸಹಿತ ನನ್ನ ಜೊತೆಗೆ ಇದ್ದವ್ರಿಗೆ ಒಂದು ತುತ್ತು ಹಂಚಿ ಉಣ್ಣೋ ಗುಣ ಕೊಡು. ಇವೆರಡು ಸಾಕು.